ನಮಸ್ತೆ ಎಲ್ಲರಿಗೂ. ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಶುಕ್ರವಾರ ಒಂದು ಬೀಗ್ರೂಟ ಇತ್ತು. ಸರಿ ಅಲ್ಲಿಗೆ ಹೊರಡೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಿದ್ವಿ. ಇದು ಮೈಸೂರು ಪ್ಯೂರ್ ಮೈಸೂರು ಕ್ರೇಪ್ ಸಿಲ್ಕ್ ಆಗಿರುತ್ತೆ. ಇದು ಬಂದು ನಾನು ಸ್ಯಾರಿ ಶಾಪಲ್ಲಿ ಕೆಲಸ ಮಾಡ್ತಿರ್ಬೇಕಿದ್ರೆ ದೀಪಾವಳಿಗೆ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡಿದ್ವಿ. ಅದೇ ನಮ್ಮ ಶಾಪಲ್ಲೇ. ಅದ್ರ ಜೊತೆಗೆ 2 ಬ್ಯಾಂಗಲ್ಲು ಮತ್ತು ಸಿಂಪಲ್ ಆಗಿರೋದೊಂದು ಸರ ಮತ್ತು ಮುತ್ತಿನ ಓಲೆ ಜುಮ್ಕಿ, 2 ಫಿಂಗರಿಂಗ್ಸ್ ಅಷ್ಟೇ ವೇರ್ ಮಾಡಿದ್ದು. ಜಾಸ್ತಿ ಗ್ರ್ಯಾಂಡಾಗೇನು ಹೋಗಲಿಲ್ಲ. ಆಮೇಲೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲೆ ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಯಾರನ್ನೂ ಕರ್ಕೊಂಡು ಹೋಗಿರಲಿಲ್ಲ. ಅದು ಬಂದು ಮೈಸೂರಲ್ಲಿ ಇದ್ದಿದ್ದು ಬೀಗ್ರೂಟ. ಇನ್ನು ಮಕ್ಕಳನ್ನ ಬೇರೆ ಕರ್ಕೊಂಡು ಹೋಗಿ ರಜಾ ಆಗ್ತಾನೆ ಇರುತ್ತೆ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಡೋಣ ಅಂತ ಹೇಳಿ ಬೆಳಿಗ್ಗೆ ಬೇಗ ಒಂದು 4:15ಗೆ ಎದ್ದೆ. ಅವತ್ತು 4:15ಗೆ ಎದ್ದು ಟಿಫನ್ ಎಲ್ಲ ಮಾಡಿ ಎಲ್ಲ ಕ್ಲೀನ್ ಮಾಡಿ, ಗೊತ್ತಲ್ಲ ಎಲ್ಲಾದರೂ ಹೊರಡ್ತೀವಿ ಅಂತ ಅಂದರೆ ಬಂದು ನಾವು ಮಾಡ್ತೀವಿ ಎಲ್ಲನೂ ಅಂತ ಅನ್ನೋದು ಕಷ್ಟನೇ. ಅಡುಗೆ ಎಲ್ಲ ಮಾಡಿ ತರಕಾರಿ ಎಲ್ಲ ಇತ್ತು, ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಬೇಳೆ ಸಾಂಬಾರು ಮಾಡಿ ಟಿಫನ್ಗೆ ಚಿತ್ರಾನ್ನ ಏನೋ ಮಾಡಿದೆ. ಮಾಡಿಬಿಟ್ಟು ಮಕ್ಕಳಿಗೆ ರೆಡಿ ಮಾಡಿದೆ. ನಮ್ಮ ಯಜಮಾನ್ರು ಎಲ್ಲ ರೆಡಿ ಮಾಡ್ತಾರೆ, ಮಕ್ಕಳೇ ರೆಡಿ ಆಗ್ತಾರೆ. ಬಟ್ ತಲೆ ಒಂದು ಬಾಚಕ್ಕೆ ಬರಲ್ಲ ನಮ್ಮ ಯಜಮಾನ್ರಿಗೆ. ಸರಿ ಅದರಿಂದ ಅವಳಿಗೆ ತಲೆ ಒಂದು ಬಾಚಬೇಕು, ಮಕ್ಕಳೇ ರೆಡಿ ಆಗ್ತಾರೆ. ಏನಂದರೆ ಟೈ ಬೆಲ್ಟ್ ಹಾಕ್ಕೊಡ್ಬೇಕು ಮತ್ತು ತಲೆ ಒಂದು ಬಾಚ್ಕೊಟ್ರೆ ಮುಗೀತು. ನನ್ನ ಮಗನಿಗೂ ಅವನೇ ಎಲ್ಲ ಫುಲ್ ರೆಡಿ ಆಗ್ತಾನೆ. ಅವನಿಗೂ ಅಷ್ಟೇ ಟೈ ಒಂದು ಕಟ್ಕೊಟ್ರೆ ಸಾಕು, ಇನ್ನೆಲ್ಲ ಅವನೇ ರೆಡಿ ಆಗ್ತಾನೆ. ಆಮೇಲೆ 2 ಮಕ್ಕಳು, 2 ಮಕ್ಕಳನ್ನೂ ಕರ್ಕೊಂಡು ಹೋಗಿಲ್ಲ, ಸ್ಕೂಲಿಗೆ ಬಿಟ್ಬಿಡೋಣ ಅವ್ರನ್ನ ಅಂತ ಹೇಳ್ಬಿಟ್ಟು, ಇನ್ನೂ ಹೋಗಿ ಬರೋದಕ್ಕೆಲ್ಲ ಏನಕ್ಕೆ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಸ್ಕೂಲ್ಗೆ ಕಳಿಸ್ಬಿಟ್ವಿ. ಆಮೇಲೆ ನನಗೆ ಬೇಗ ಹೋಗಬೇಕು ಅಂತಿದ್ದಿದ್ದಕ್ಕೆ ಅದು ನಮ್ಮ ಮಾವ ಅವರು ಬಂದು ಕರ್ಕೊಂಡು ಹೋಗ್ತೀವಿ ಎಲ್ಲ ಜೊತೆಲೇ ಹೋಗೋಣ ಅಂತ ಹೇಳಿದರು. ನಮ್ಮ ಮಾವನ ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಿದ್ದು ಮಾರನೇ ದಿನವೇ ಮದುವೆ ಇದ್ದಿದ್ದು. ಮದುವೆಗೆ ಹೋಗಬೇಕು ಅಂತ ಹೇಳಿದ್ದಕ್ಕೆ ಇಲ್ಲ, ಬೆಳಿಗ್ಗೆ ಮದುವೆಗೆ ಬೇರೆ ಹೋಗಬೇಕು ಅಂದಿದ್ದಕ್ಕೆ ಇಲ್ಲ ಇರಿ ಹೋಗೋಣ ಎಲ್ಲರೂ ಬೀಗ್ರೂಟಕ್ಕೆ, ಮದುವೆಗೆ ಹೋಗೋಕ್ಕಾಗಿಲ್ಲ ಅಂದ್ರೂ ಅಂತ ಹೇಳ್ಬಿಟ್ಟು ಸಿಕ್ಕಾಬಟ್ಟೆ ಹಿಂಸೆ ಮಾಡಿದ್ರು. ಅವತ್ತು ಅಲ್ಲೇ ಉಳ್ಕೊಂಬಿಟ್ಟಿದ್ವಿ. ಸರಿ ಅದಕ್ಕೇ ನಾವೇನು ಮಾಡಿದ್ವಿ, ಬೀಗ್ರೂಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ. ಆಮೇಲೆ ಬೀಗ್ರೂಟ ಬಂದು ಶುಕ್ರವಾರ ಬಿತ್ತು. ಆಮೇಲೆ ನಮ್ಮ ಮಾವನ ಮನೆಯಲ್ಲಿ ಅವ್ರದ್ದು ಡೌಟ್ ಇತ್ತು. ಆಮೇಲೆ ಸರಿ ಆಯಿತು ಬರ್ತೀವಿ ಹೋಗೋಣ ಅಂತ ಹೇಳ್ಬಿಟ್ಟು ಗುರುವಾರ ನೈಟ್ ಹೇಳಿದ್ದು ಸಡನ್ನಾಗಿ. ಆಮೇಲೆ ಶುಕ್ರವಾರ ಬೆಳಿಗ್ಗೆ ಎದ್ದು ಬೇಗ ಬರ್ತಾರೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮಕ್ಕಳನ್ನೆಲ್ಲ ರೆಡಿ ಮಾಡಿ ನೀವೇ ಕಳಿಸ್ಬಿಡಿ ಅಂತ ಹೇಳ್ಬಿಟ್ಟು ನಾನು ಫಸ್ಟೇ ರೆಡಿಯಾಗಿ ಕೂತ್ಕೊಬಿಟ್ಟಿದ್ದೆ. ಆದರೆ ನಮ್ಮ ಮಾವನ ಮನೇಲಿ ಬರೋದು ಸ್ವಲ್ಪ ಲೇಟ್ ಆಗೋಯಿತು. ಅದರಿಂದ ಮಕ್ಳಿಗೂ ನಾನೇ ರೆಡಿ ಮಾಡಿ ಕಳಿಸ್ಬಿಟ್ಟೆ. ಮಕ್ಕಳು ಹೋದ್ಮೇಲೆ ಆಮೇಲೆ ನಾವು ಹೊರಟಿದ್ದು. ಇದು ನನ್ನ ಔಟ್ಫಿಟ್ ಈ ಥರ ಇದೆ. ಸ್ಯಾರಿ ಮಾತ್ರ ತುಂಬ ಇಷ್ಟಪಟ್ಟು ತೊಗೊಂಡೆ ಈ ಸ್ಯಾರಿನ. ಇಷ್ಟೇ ನಾನು ರೆಡಿಯಾಗಿದ್ದು. ಜಾಸ್ತಿ ಒಡವೆ ಏನು ಹಾಕೊಳ್ಳೋಕೆ ಹೋಗಲಿಲ್ಲ. ಸಿಂಪಲ್ಲಾಗಿ ಒಂದು ಸರ ಒಂದು ಹಾಕ್ಕೊಂಡೆ ಅಷ್ಟೇ. ಇದು ನಮ್ಮಮ್ಮ ಹಾಕ್ಕೊಂಡಿದ್ದ ಸ್ಯಾರಿ. ನಮ್ಮಮ್ಮ ಹಾಕಿರೋ ಸ್ಯಾರಿ ಕೂಡ ನಾನು ಸ್ಯಾರಿ ಶಾಪಲ್ಲಿ ಕೆಲಸ ಮಾಡ್ತಿದ್ನಲ್ಲ, ಆ ಸ್ಯಾರಿ ಶಾಪಲ್ಲೇ ನಮ್ಮಮ್ಮಂಗೂ ಬರ್ತ್ಡೇಗೆ ಗಿಫ್ಟ್ ಮಾಡಿದ್ದೆ ನನ್ನ ಅಮ್ಮನಿಗೆ ಅದೇ ಸ್ಯಾರಿ. ಆಮೇಲೆ ನಮ್ಮ ಮಾವನ ಮನೆಯಲ್ಲಿ ಬಂದರು, ಹೋದ್ವಿ, ಕಾರಲ್ಲೇ ಹೋದ್ವಿ. ಇಲ್ಲಿಂದ ಇದು ಬಂದು ಹೈವೇ. ಇವಾಗ ಗೊತ್ತಲ್ಲ ಬೆಂಗಳೂರು ಟು ಮೈಸೂರು ಹೈವೇ ಆಗಿಬಿಟ್ಟಿದೆ. ಏನು ಬೇಗ ಲೇಟ್ ಆಗೋದೇ ಇಲ್ಲ, ಬೇಗ ಹೋಗ್ಬಿಡ್ಬೋದು. ಅವಾಗಾದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಕೆಳಗಡೆ ಈ ಯಾವುದಪ್ಪ ಅದು ನೆಲಮಂಗಲ ನಾಯಂಡಹಳ್ಳಿ ಮತ್ತು ಕೆಂಗೇರಿ ಈ ಕಡೆ ಸೈಡೆಲ್ಲ ಪೂರ್ತಿ ಸಿಕ್ಕಾಪಟ್ಟೆ. ಯಾವಾಗ ನೋಡಿದ್ರು ಒಂದು ದಿನವೂ ರಶ್ ಇಲ್ಲದೇ ಇರೋ ಸೀನೇ ಇಲ್ಲ ಅಲ್ಲಿ. ಇವಾಗ ಸ್ವಲ್ಪ ಹೈವೇ ಆಗಿರೋದ್ರಿಂದ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಟ್ರಾಫಿಕ್ಗಳು ಸ್ವಲ್ಪ ಕಮ್ಮಿನೇ. ಆಮೇಲೆ ಟಿಫನ್ಗೆ ಅಲ್ಲಿ ನಿಲ್ಲಿಸಿದ್ರು. ಕೆಳಗಡೆ ಇಳಿದು ಟಿಫನ್ ಎಲ್ಲ ತಿಂದುಬಿಟ್ಟು ಆಮೇಲೆ ನಮ್ಮ ಅತ್ತೆ ಏನೋ ನೆಲ್ಲಿಕಾಯಿಗಳು ತೊಗೊಂಬಂದಿದ್ರು. ಸರಿ ಅದಕ್ಕೆ ತಿಂದ್ವಿ, ನೆಲ್ಲಿಕಾಯಿ ತಿಂತ ಕೂತಿದ್ವಿ. ಆಮೇಲೆ ನೆಕ್ಸ್ಟು ಕಾರು ಹೊರಟು. ಸಿಕ್ಕಾಬಟ್ಟೆ ಅಂದರೆ ಸುಮಾರು ಹತ್ತತ್ರ ಫುಲ್ಲೆಲ್ಲ ಬಿಸಿಲು ಹೆವಿ ಇಲ್ಲ ಅಂದರೂ ಸ್ವಲ್ಪ ಪರವಾಗಿರಲಿಲ್ಲ. ಆಮೇಲೆ ಮುಂದೆ ಹೋಗ್ತಾ ಹತ್ತತ್ರ ಮೈಸೂರು ಹತ್ತತ್ರ ಹೋಗ್ತಾ ಮಳೆ ಅಂತೂ ಒಂದಷ್ಟು ದೂರದ ತನಕ ಸಿಕ್ಕಾಬಟ್ಟೆ ಮಳೆ ಬಂದ್ಬಿಡ್ತು. ಇದು ನಮ್ಮ ಅತ್ತೆ, ನಮ್ಮ ಮಾವ, ಈ ಕಡೆ ನಮ್ಮಮ್ಮ ಕೂತಿದ್ದಾರೆ. ಮುಂದೆ ಡ್ರೈವಿಂಗ್ ಮಾಡ್ತಿರೋದು ನಮ್ಮ ಮಾವನ ಅಳಿಯ ಮಗಳು ಮುಂದೆ ಕೂತಿರೋದು.
ಆಮೇಲೆ ನೆಕ್ಸ್ಟು ಹೋದ್ವಿ, ಅಲ್ಲೂ ಮಳೆ ಶುರು ಆಗ್ಬಿಟ್ಟಿತ್ತು. ಚೆನ್ನಾಗಿತ್ತು ಒಟ್ಟಿನಲ್ಲಿ, ಊಟ ಕೂಡ ಸೂಪರಾಗಿತ್ತು. ಮತ್ತು ಇನ್ನೊಂದು ಏನಂದರೆ ಸಿಕ್ಕಾಪಟ್ಟೆ ಅಂದರೆ ಗೊತ್ತಲ್ಲ, ನಾನ್ ವೆಜ್ಜು ಅಂತ ಅಂದರೆ ಜನಗಳು ಹೆವಿ ಜನ. ಆಗಲೇ ನಾವು ಹೋಗೋಷ್ಟೊತ್ತಿಗೆ 2 ಟ್ರಿಪ್ ಆಗೇ ಹೋಗಿತ್ತು. ನೋಡಿ ಇಲ್ಲಿ ಯಾವ ಥರ ನಾವು ಕೂತಿದ್ವಿ, ಇದು ಯಾರೋ ಬೇರೆಯವ್ರು ತಿಂದು ಬಿಟ್ಟಿರೋ ಎಲೆ ಇದು. ನಾನು ಏನಕ್ಕೆ ಇದನ್ನು ತೋರಿಸ್ತಿದ್ದೀನಿ ಅಂದರೆ ಎಷ್ಟು ವೇಸ್ಟ್ ಮಾಡ್ತಾರೆ ಅಂದರೆ, ಇದು ನಾನು ಕುಂತಿದ್ದ ಜಾಗದಲ್ಲಿ ಯಾವುದೋ ಒಂದು ಮಗು ಕೂತಿದ್ದಿದ್ದು ಆ ಜಾಗದಲ್ಲಿ. ತುಂಬ ಅಂದರೆ ತುಂಬ ವೇಸ್ಟ್ ಮಾಡಿದೆ ಆ ಪಾಪು. ಎಲ್ಲ ಹಂಗಂಗೆ ಬಿಟ್ಟೈತೆ. ಅದು ನೋಡಿದ್ರೆ ಒಂದೊಂದು ಸಲ ಬೇಜಾರಾಗುತ್ತೆ, ಒಂದೊಂದು ಸಲ ನಿಜವಾಗ್ಲೂ ತಿನ್ನೋದಕ್ಕೆ ಅನ್ನನೂ ಇರಲ್ಲ. ಆವಾಗ ನಮಗೆ ಆಗೋದೇ ಇಲ್ಲ ಅಂಥ ಟೈಮಲ್ಲಿ ತಿನ್ನೋಕ್ಕೂ ಇರಲ್ಲ. ಒಂದೊಂದು ಟೈಮಲ್ಲಿ ನಾವು ತಿಂತೀನಿ ಅಂತ ಅಂದ್ರೂ ಇರಲ್ಲ, ಒಂದೊಂದು ಟೈಮ್ ನಮ್ಗೆ ಬೇಡ ಅಂದಾಗ ಅಷ್ಟೊಂದು ಇರುತ್ತೆ. ಆ ರೀತಿಯಾಗಿ ಸಿಕ್ಕಾಪಟ್ಟೆ ಬೇಜಾರಾಯಿತು. ಇವಾಗ ನಾನು ತಿಂತಿರೋದು ಬಂದು ಅದು ಫಿಶ್ ಕಬಾಬು, ಇದು ಬೋಟಿ ಗೊಜ್ಜು ಮತ್ತು ಇಡ್ಲಿ, ಒಂದೊಂದು ಎಗ್ ಹಾಕಿದ್ರು, ಮಟನ್ ಬಿರಿಯಾನಿ, ಚಿಕನ್ ಫ್ರೈ ಮತ್ತು ಚಿಕನ್ ಕಬಾಬು, ಮಟನ್ದು ಮಾಮೂಲಿ ಜೊನ್ನೆಲಿ ಕೊಡ್ತಾರಲ್ಲ ಆ ಥರ ಇತ್ತು, ಪಾಯಸ. ಆಮೇಲೆ ಫಸ್ಟು ತೋರಿಸಿದ್ದು ಕಾಲು ಸೂಪ್, ಅದು ಬೀಡ, ಐಸ್ ಕ್ರೀಮು, ಮಾಮೂಲಿ ಫ್ರೂಟ್ಸ್ದೆಲ್ಲ ಇದ್ದೇ ಇರುತ್ತಲ್ವ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ವೆಜ್ಜು ಇತ್ತು, ನಾನ್ ವೆಜ್ಜು ಇತ್ತು. ನಮ್ಮ ಮಾವನ ಮನೆಯಲ್ಲಿ ನಮ್ಮ ಅತ್ತೆ ನಮ್ಮ ಮಾವ ಇಬ್ಬರು ಪೂಜೆಗೆ ಕೂತಿದ್ರಿಂದ ಅವರು ತಿನ್ನಲಿಲ್ಲ. ಅಡುಗೆ ಬೇರೆ ಸಪ್ರೇಟಾಗಿ ಮಾಡಿಸಿದ್ರು, ಅವ್ರು ತಿಂದರು. ನಾವೆಲ್ಲ ನಾನ್ ವೆಜ್ ತಿಂದ್ವಿ. ಆಮೇಲೆ ನಾನು ಒಂದು ಸಲ ಊರು ಹಬ್ಬಕ್ಕೆ ಅಂತ ಹೋಗಿದ್ದಾಗ ತಾತಂಗೆ ಹುಷಾರಿಲ್ಲ, ನೋಡ್ಕೊಬರೋಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ನಲ್ಲ, ಅವ್ರ ಮನೆ ಇದು, ನಮ್ಮ ಆಂಟಿ ಮನೆ. ನಮ್ಮ ಅತ್ತೆ ಇದ್ದಾರಲ್ಲ ಅವರ ತಂಗಿ ಮನೆ. ಹಂಗೆ ತಾತನ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹಾಗೆ ಹೋಗಿದ್ರು. ನೋಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತಿದ್ದು ಬಂದ್ವಿ. ಜಾಸ್ತಿ ಇರೋಕ್ಕೆ ಹೋಗಲಿಲ್ಲ, ಒಂದು ಸ್ವಲ್ಪ ಹೊತ್ತು ಮಾತ್ರ ಇದ್ವಿ. ಕೂತಿದ್ವಿ, ಕಾಫಿ ಮಾಡಿಕೊಟ್ರು, ಕುಡಿದು ಆಮೇಲೆ ಸ್ವಲ್ಪ ಹೊತ್ತು ಕೂತಿದ್ವಿ. ಮಕ್ಳುಗಳು ಗೊತ್ತಲ್ಲ, ಆಟ ಆಡ್ಕೊಂಡು ಕೂತಿದ್ರು. ಇವರು ಎಲ್ಲ ನಾನ್ ವೆಜ್ ಎಲ್ಲ ಮಾಡ್ತಿದ್ರು. ನಮಗೆ ಇಲ್ಲ ಬೇಡ, ನಾವು ತಿಂದಿದ್ವಿ. ಬಿರಿಯಾನಿನೋ ಏನೋ ಮಾಡಿದರು, ಅದೇನೇನು ಐಟಮ್ ಮಾಡಿದರು ಅಂತಲೇ ಗೊತ್ತಿಲ್ಲ. ಅವರು ಸಿಕ್ಕಾಬಟ್ಟೆ ನಾನ್ ವೆಜ್ ಎಲ್ಲ ಮಾಡಿಬಿಟ್ಟಿದ್ರು. ನಾವು ಫಸ್ಟು ಎಲೆ ಮೇಲೆ ಕೂತ್ಕೊಂಡಾಗ ಊಟಕ್ಕೆ ಅಂತ ಕೂತಾಗ ಬೇರೆಯವ್ರಿಗೆ ಬೈತಿದ್ವಿ, ಏನು ಇಷ್ಟೊಂದು ವೇಸ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಲಾಸ್ಟಲ್ಲಿ ನಮ್ಗೆ ಅದೇ ಥರನೇ ಆಗೋಯ್ತು, ಮುಖಕ್ಕೆ ಹೊಡೆದಂಗೆ ಆಗೋಯ್ತು. ನಮಗೂ ಸರಿಯಾಗಿ ತಿನ್ನೋದಕ್ಕೆ ಆಗಲಿಲ್ಲ. ಅಲ್ಲೇ ಸರಿಯಾಗಿ ತಿನ್ನೋಕ್ಕಾಗಿಲ್ಲ, ಇನ್ನಿಲ್ಲೇನು ಊಟ ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ತಿನ್ನಲೇ ಇಲ್ಲ. ಇವರಿಬ್ಬರು ಮಕ್ಕಳಿದ್ದಾರಲ್ಲ ಚಿಕ್ಕವು, ಅವ್ರು ಬಂದು ನಮ್ಮ ಮಾವನ್ನ, ಇವ್ನು ಬ್ಲ್ಯಾಕ್ ಕಲರ್ ಟೀ ಶರ್ಟ್ ಹಾಕ್ಕೊಂಡಿದ್ದಾನಲ್ಲ ಅವನು, ಮತ್ತು ಇನ್ನೊಂದು ದೊಡ್ಡ ಹುಡುಗ ಇದ್ದಾನಲ್ಲ ಅವನು ನಮ್ಮ ಮಾವನ್ನ ಮೊಮ್ಮಕ್ಕಳು. ಇದು ಚಿಕ್ಕದು ಪಾಪು ಬಂದು ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ, ಇವಳು ನಮ್ಮ ಮಾವನ ಮಗಳು. ಚಿಕ್ಕ ಪಾಪು ಇದೆಯಲ್ಲ, ಇದು ಹೆಣ್ಣು ಪಾಪು. ಅದು ಅದೇ ಲಾಸ್ಟ್ ಟೈಮ್ ಬಂದಾಗಲೇ ಮೈಸೂರಿಗೆ ತೋರಿಸಿದ್ನಲ್ಲ ಅವ್ರದ್ದು ಮಗು. ಚೆನ್ನಾಗಿತ್ತು. ಅವರು ನಾನ್ ವೆಜ್ ಮಾಡಿದರು. ಇವರು ನಮ್ಮ ಅತ್ತೆ ತಂಗಿನೇ, ಅವರು 5 ಜನ ಏನೋ ಅಕ್ಕ ತಂಗಿದ್ದೀರ ಅವರೆಲ್ಲ. ಇದು ಬಂದು ಅವ್ರ ಮನೆ, ನೋಡಿದ್ದೀರ ಲಾಸ್ಟ್ ಟೈಮ್ ಬಂದಿದ್ದಾಗಲೇ ನೋಡಿದ್ದೀರ ಮನೆ ಎಲ್ಲನೂ. ಇವರು ನಮ್ಮ ಮಾವನ ಅಳಿಯ ಮತ್ತು ಇವರು ನಮ್ಮ ಆಂಟಿ ಮಗ. ಕೂತ್ಕೊಂಡೇನೋ ಮಾತಾಡ್ತಿದ್ರು. ನೋಡಿ ಮಕ್ಳುಗಳು ನಿಜವಾಗ್ಲೂ ಒಂತಕ್ಕೆ ಸೇರಿಬಿಟ್ರೆ ಹೆಂಗೆ ಆಟ ಆಡ್ತಿರ್ತಾರೆ ಅಂದರೆ, ಮನೇಲಿ ನಮಗೆ ಅಷ್ಟು ಹಿಂಸೆ ಕೊಡ್ತಿರ್ತಾರೆ. ಎಲ್ಲರೂ ಹೊರ್ಗಡೆ ಹೋದಾಗ ಮಾತ್ರ ಅವ್ರದ್ದೇ ಪ್ರಪಂಚ. ಏನಕ್ಕಂದರೆ ಅವ್ರ ಜೊತೆ ಇನ್ನೊಬ್ಬರು ಸಿಗ್ತಾರಲ್ಲ ಯಾರಾದರೂ ಆಟ ಆಡೋದಕ್ಕೆ, ಅವ್ರಿಗೆ ಪ್ರಪಂಚ. ಆವಾಗ ನಮ್ಮ ಕೈಗಂತೂ ನಿಜವಾಗ್ಲೂ ಸಿಗಲ್ಲ. ನಾವು ಒಟ್ಟಿನಲ್ಲಿ ಮಕ್ಳನ್ನ ಕರ್ಕೊಂಡೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಮಕ್ಳನ್ನ ಕರ್ಕೊಂಡೋಗಿರಲಿಲ್ಲ. ಏಕೆಂದರೆ ಸಿಕ್ಕಾಬಟ್ಟೆ ಇನ್ನು ರಜೆಗಳು ಬೀಳ್ತಾ ಇರುತ್ತೆ, ಅದು ಇದು ಅಂತ ಅಂದ್ಕೊಂಡು ಏನಕ್ಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ನಾನೇ ಇದು ಮಾಡಿದೆ. ನಾನು ಸುಮ್ಮನೆ ಹಂಗೆ ಸೋಫಾ ಮೇಲೆ ಮಲಗಿದ್ದೆ, ಆ ಮಕ್ಕಳು ಆಟ ಆಡ್ತಾಯಿದ್ರು. ಆಮೇಲೆ ನೆಕ್ಸ್ಟು ಅಲ್ಲಿಂದ ಈ ಕಾಫಿ ಒಂದೇ ಕುಡ್ದಿದ್ದು ಆಗಿಲ್ಲ, ಊಟಕ್ಕೆಲ್ಲ ಇದು ಮಾಡ್ಕೊಂಡೋಗಿ ಊಟ ಮಾಡ್ಕೊಂಡೋಗಿ ಅಂದರು. ಅಯ್ಯೋ ಅಲ್ಲೇ ತಿನ್ನೋಕ್ಕಾಗಿಲ್ಲ ನಮ್ಮ ಕೈಲಿ, ಬೇಡ ಬೇಡ ಅಂತ ಹೇಳ್ಬಿಟ್ಟು ಏನೂ ತಿನ್ನಲಿಲ್ಲ. ಕಾಫಿ ಒಂದು ಕುಡಿದ್ಬಿಟ್ಟು ಆಮೇಲೆ ನೆಕ್ಸ್ಟು ಇದಕ್ಕೆ ಹೋದ್ವಿ. ಅಲ್ಲಿಂದ KRS ಹತ್ರ ನಮ್ಮ ರಿಲೇಷನ್ ಒಬ್ಬರು ಇದ್ದಾರೆ. ಅವರು ನಮಗೆ ಅತ್ತೆ ಮಾವನೇ ಆಗಬೇಕು, ಅಂದರೆ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಅಂತಾರಲ್ಲ ಆ ಥರ, ಸ್ವಂತ ಅತ್ತೆ ಮಾವ ಅಲ್ಲ. ಅಲ್ಲಿಗೆ ಹೋಗಿದ್ವಿ. ಅಲ್ಲೋಗಿದ ತಕ್ಷಣವೇ ಮಳೆ ಅಲ್ಲೂ ಶುರುವಾಯಿತು. ಆಮೇಲೆ ಅವರು ನಮ್ಮ ಅತ್ತೆ ಬಂದು ಬಜ್ಜಿ ಮಾಡ್ತಿದ್ರು. ಇದು ಬಂದು ತೋರಿಸ್ಬೇಕು ಅಂತಲೇ ತೋರಿಸಿದ್ದು, ಬಜ್ಜಿ ಎಲೆ ಅಂತ ಅಂದ್ಬಿಟ್ಟು ಇದ್ರದ್ದು ಸೊಪ್ಪೆ ಇದೆ ಇದ್ರದ್ದು.
ಇದು ನಮ್ಮನೆ ಪಾಟಲ್ಲೂ ಕೂಡ ಇತ್ತು, ಅದೇನಾಯಿತು ಅಂತಲೇ ಗೊತ್ತಿಲ್ಲ, ಅದು ಗಿಡನೇ ಇದಾಗೋಗೈತೆ. ಅವರು ಇದನ್ನೇ ಹಾಕ್ತಿದ್ರು, ಮತ್ತು ಬೋಂಡಕ್ಕೂ ಕೂಡ ಕಲಸಿಟ್ಟಿದ್ರು. ಬೋಂಡ ತಿನ್ನಲಿಲ್ಲ ನಾವು. ಇದು ಬಜ್ಜಿ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಇದನ್ನೇ ತಿಂದ್ವಿ. ಆಮೇಲೆ ಕಾಫಿ ಮಾಡಿದ್ರು ಅದ್ರ ಜೊತೆಗೆ. ಮಳೆ ಬೇರೆ ಬರ್ತಿತ್ತಲ್ಲ, ಇನ್ನೇನು ಊಟ ಏನೋ ಮಾಡೋಕ್ಕಂತೂ ನಿಜವಾಗ್ಲೂ ಆಗಲಿಲ್ಲ ನಮ್ಮ ಕೈಲಿ. ಕಾಫಿ ಮಾಡಿದ್ರು ಮತ್ತು ಬಜ್ಜಿ ಮಾಡಿದ್ರು. ತಿಂದುಬಿಟ್ಟು ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ವಿ. ಮಳೆ ಬೇರೆ ಬರ್ತಿತ್ತು. ಎಲ್ಲರೂ ನಮ್ಮ ಮನೇಲಿ ಎಲ್ಲರೂ ಕಾಫಿ ಕುಡಿತಾರೆ, ಯಾರೂ ಕಾಫಿ ಕುಡಿಯೋಲ್ಲ ಅನ್ನೋ ಸೀನ್ಗಳೇ ಇಲ್ಲ. ಇವಳು ಬಂದು ನಮ್ಮ ಮಾವನ ಮಗಳು, ಅಲ್ಲಿರೋರು ಆಂಟಿ, ಇದು ನಮ್ಮಮ್ಮ. ಆಮೇಲೆ ನೆಕ್ಸ್ಟು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೊರಡ್ಬೇಕಿದ್ರೆ ಇನ್ನೊಂದು ಕತೆ ಆಯಿತು. ಅಲ್ಲಿ ನಮ್ಮ ಮಾವನ ಅಳಿಯ ಇದ್ದಾರಲ್ಲ, ಅವ್ರದ್ದು ಬಂದು ನಾಗಮಂಗಲ. ಅಲ್ಲಿಗೆ ಹೋಗ್ಬಿಡೋಣ, ನಮ್ಮ ಮನೆಗೆ ಹೋಗ್ಬಿಡೋಣ, ಊರಿಗೆ ಹೋಗ್ಬಿಟ್ಟು ಹೋಗೋಣ ಅಂತ ಸಿಕ್ಕಾಬಟ್ಟೆ ಇದು ಮಾಡಿದ್ರು. ಅಯ್ಯೋ ಮಕ್ಳನ್ನ ಬಿಟ್ಟು ಬಂದಿದ್ದೀವಿ, ಇಲ್ಲ ಇಲ್ಲ ಅಂತ ಎಷ್ಟು ಇದು ಮಾಡಿದ್ರು ಕೇಳಲಿಲ್ಲ. ಸರಿ ಬಂದಿರೋದೇ ಅಪರೂಪ, ನಡೀರಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಮಕ್ಳನ್ನ ಹೆಂಗೋ ನೋಡ್ಕೊಳ್ಳೋದಕ್ಕೆ ಅವತ್ತು ನಾನು ಮೈದಾನು ಬೇಗ ಬಂದಿದ್ದರು. ಆಮೇಲೆ ಇದು ಬಂದು ಕೆಳಗಡೆ ಇಳಿದುಬಿಟ್ಟು ನಾವು ಹೋಗ್ಬೇಕಿದ್ರೆ ಕೆಳಗಡೆ ಇಳಿದುಬಿಟ್ಟು ಕಾರಿಂದ ಸುಮ್ಮನೆ ಸುತ್ತ ಒಂದು ವ್ಯೂಸ್ ತಗೊಂಡಿದ್ದು, ಫೋಟೋ ತಗೊಳ್ಳೋಣ ಅಂತ ಹೇಳ್ಬಿಟ್ಟು, ಚೆನ್ನಾಗಿದೆ ವೆದರು ಅಂತ ಹೇಳ್ಬಿಟ್ಟು. ಆಮೇಲೆ ಇಳಿದು ಒಂದು ಸ್ವಲ್ಪ ಫೋಟೋಗಳು ತಗೊಂಡ್ವಿ. ಇವರಿಬ್ಬರು ಕಿತ್ತಾಡ್ತಿದ್ರು. ಇವರಿಬ್ರು ನಮ್ಮ ಮಾವನ ಮಕ್ಕಳು, ಇವಳು ಮಕ್ಕಳು ಇವರಿಬ್ರು. ಆಮೇಲೆ ಹೊರಟ್ವಿ. ಆಗಲೇ ಹತ್ತತ್ರ ಫುಲ್ಲು ಎಲ್ಲ ಕತ್ಲೆ ಆಗೋಗ್ತಿತ್ತು. ನಾವು ಹತ್ತತ್ರ ಹೋದಾಗ 9 ಗಂಟೆ ಏನೋ ಆಗಿತ್ತು ಅಂತ ಅನಿಸುತ್ತೆ. ಎಲ್ಲರೂ ಮಲ್ಕೊಬಿಟ್ಟಿದ್ವಿ. ಸಿಕ್ಕಾಬಟ್ಟೆ ಬೆಳಿಗ್ಗೆ ಎದ್ದಿದ್ದಷ್ಟೊತ್ತಿಗೆ ಮಲ್ಕೊಂಬಿಟ್ಟಿದ್ವಿ. ಆಮೇಲೆ ನೆಕ್ಸ್ಟು ಮನೆಗೆ ಹೋದ್ಮೇಲೆ ಅವರು ಕೆಳಗಡೆ ಚೆನ್ನಾಗಿತ್ತು, ಮನೆ ದೊಡ್ಡದಾಗಿತ್ತು. ಈ ಮೇಲ್ಗಡೆನೂ 2 ರೂಮ್ ಬರೋ ಥರ ಮೇಲ್ಗಡೆನೂ ಕಟ್ಕೊಂಡಿದ್ದಾರೆ. ಈ ಕಡೆ ಒಂದು ರೂಮು, ಆ ಕಡೆ ಒಂದು ರೂಮು. ಗ್ರಿಲ್ಲೆಲ್ಲ ಹಾಕ್ಸಿ ಆಚೆ ಕಡೆ ಎಲ್ಲ ಸೇಫ್ಟಿಯಾಗಿ ಚೆನ್ನಾಗಿ ಮಾಡಿದ್ದಾರೆ. ಇದು ಒಂದು ರೂಮು. ಇದು ರೂಮ್ ಒಳಗಡೆ ಹೋಗ್ತಿದ್ದಂಗೆ ರೈಟ್ ಸೈಡಿಗೆ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ, ವಾಶ್ರೂಮ್ ಇದೆ. ಚೆನ್ನಾಗಿದೆ, ಚೆನ್ನಾಗಿ ಮಾಡಿಸಿದ್ದಾರೆ. ಕೆಳಗಡೆನೂ ಚೆನ್ನಾಗಿದೆ. ನಾನು ಜಾಸ್ತಿ ಕೆಳಗಡೆ ಎಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಯಾಕಂದರೆ ಎಲ್ಲ ಅಲ್ಲಲ್ಲೇ ಕೂತಿದ್ರು. ಒಂಥರ ಮುಜುಗರ, ಏನಾದರೂ ವೀಡಿಯೋಗಳು ಮಾಡ್ಕೋಬೇಕು ಯಾರ ಮುಂದೆನಾದರೂ ಅಂತ ಅಂದರೆ ಒಂಥರ ಮುಜುಗರ. ಏನೋ ಅಪರೂಪಕ್ಕೆ ವೀಡಿಯೋ ಮಾಡ್ತಿದ್ದೀನಿ ಅಂತ ಅಂದರೆ ಬಿಡಪ್ಪ, ಏನೋ ಅಪರೂಪಕ್ಕೆ ಮಾಡ್ತಿದ್ದೀನಿ ಅಂತ ಅನ್ಬೋದು. ಯಾವಾಗ ನೋಡಿದ್ರು ವೀಡಿಯೋ ಅಂದ್ಬಿಟ್ಟು ಫೋನ್ ಹಿಡ್ಕೊಂಡೇ ಕೂತಿದ್ರೆ ಎಲ್ಲರಿಗೂ ಬೇಜಾರಲ್ವ. ನಾನು ಅದಕ್ಕೆ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆಲ್ಲ ಹೋಗಲಿಲ್ಲ. ಇದು ಬಂದು ಇನ್ನೊಂದು ಲೆಫ್ಟ್ ಸೈಡ್ಗಿರೋ ರೂಮ್. ಇದರಲ್ಲೂ ಕೂಡ ಈ ಕಡೆ ಲೆಫ್ಟ್ ಸೈಡಿಗೆ ಅಟ್ಯಾಚ್ಡ್ ಬಾತ್ರೂಮ್ ಇದೆ, ಚೆನ್ನಾಗಿದೆ. ಆ ರೂಮಲ್ಲೂ ಅಟ್ಯಾಚ್ಡ್ ಬಾತ್ರೂಮ್ ಇದೆ, ಈ ರೂಮಲ್ಲೂ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಆಮೇಲೆ ನೆಕ್ಸ್ಟು ಅಲ್ಲೇ ಬಾಲ್ಕನಿ ಥರ ಒಂದು ಸ್ಲೈಸ್ಡು ಡೋರ್ ಬರುತ್ತಲ್ಲ, ಆ ಥರ ಡೋರ್ ಮಾಡಿದ್ದಾರೆ. ಆಮೇಲೆ ಇದರಿಂದ ಹೊರಗಡೆ ಹೋಯ್ತು ಅಂತ ಅಂದರೆ ನನ್ನ ಮಗ ಎಲ್ಲನೂ ಕ್ಲೋಸ್ ಮಾಡ್ತವನೇ. ಸಿಕ್ಕಾಬಟ್ಟೆ ಗೊತ್ತಲ್ಲ ಮಾಮೂಲಿ ಮಕ್ಳದು ಯಾವ ಥರ ಅಂತ, ಎಳೆಯೋದು, ಕಿತ್ತಾಕೋದು, ಉಣ್ಸೋದು ಬರೀ ಇದೆ. ಆಮೇಲೆ ಆಚೆ ಕಡೆ ಇಲ್ಲಿ ಈ ಥರ ಜಾಗ ಇದೆ, ಬಾಲ್ಕನಿ ಥರ. ಬಾಲ್ಕನಿ ಏನಂತಲ್ಲ, ಸಿಕ್ಕಾಪಟ್ಟೆ ದೊಡ್ಡದಾಗೆ ಇತ್ತು ಮಾತ್ರ ಅದು. ಆಮೇಲೆ ಇಲ್ಲಿ ಬಂದು ಇದು ಸುತ್ತ ಒಂದು ವ್ಯೂಸ್ ತೊಗೊಂಡೆ ಅಷ್ಟೇ. ಇದು ದೊಡ್ಡದಾಗೈತೆ, ಮೇಲೂ ದೊಡ್ಡದಾಗೈತೆ. ಆಮೇಲೆ ಮೇಲಿಂದ ನೋಡಿದ್ರೆ ಸ್ವಿಮ್ಮಿಂಗ್ ಫೂಲ್ ಈ ಥರ ಕಾಣುತ್ತೆ. ಸ್ವಿಮ್ಮಿಂಗ್ ಫೂಲು ಕೂಡ ಕೆಳಗಡೆ ಇದೆ. ಬೇಸಿಗೆಲೆಲ್ಲ ಬಂದಾಗ ನೀರೆಲ್ಲ ತುಂಬಿಸ್ಕೊಂಡು, ಇದು ಸುತ್ತ ಕಾಂಪೌಂಡ್, ಇದು ನೀರೆಲ್ಲ ತುಂಬಿಸ್ಕೊಂಡು ಚೆನ್ನಾಗೆಲ್ಲ ಆಟಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತಾರೆ. ಅದು ಒಂದು ಇವಾಗ ಎಲ್ಲಿ ಹೊಳೆ, ನದಿ, ಕೆರೆ ಎಲ್ಲ ಕಮ್ಮಿ ಹೋಗೈತಿ ಇವಾಗ. ಆಮೇಲೆ ಇದು ದೇವ್ರ ಮನೆ, ಇದು ಕಿಚನ್ನು. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟು ಚೆನ್ನಾಗಿತ್ತು, ದೊಡ್ಡದಾಗೆ ಇತ್ತು, ಈಗ ಈ ಥರ ಮಾಡಿದ್ದಾರೆ. ಆಮೇಲೆ ನೆಕ್ಸ್ಟು ಹಾಲು ಕೂಡ ದೊಡ್ಡದಾಗೆ ಐತೆ. ಹೇಳ್ತಿದ್ದೀನಲ್ಲ, ಮೊದಲು ಇನ್ನೂ ದೊಡ್ಡದಾಗಿತ್ತು, ಎಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಇವಾಗ. ಆಮೇಲೆ ಅದ್ರ ಒಳಗಡೆ ಈಗ ಅವ್ನು ಬಂದಲ್ಲ, ನಮ್ಮ ಮಾವನ ಮೊಮ್ಮಗ ಬಂದಲ್ಲ ದೊಡ್ಡವನು, ಅಲ್ಲಿ ಆ ಕಡೆ 2 ರೂಮು, ಅಲ್ಲೂ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಆಮೇಲೆ ನಮ್ಮ ಮಾವನ ಮಗಳಿದ್ದಾಳಲ್ಲ, ಅವ್ರ ಅತ್ತೆ ಬಂದು ಉಪ್ಪು ಸಾಂಬಾರು ಮಾಡಿದರು. ಅದಕ್ಕೆ ಕಬಾಬ್ ಮಾಡಿ ನಾವೇ ಹೋಗ್ತಾ ಚಿಕನ್ ತೊಗೊಂಡೋಗಿದ್ವಿ. ಕಬಾಬ್ ಮಾಡಿದ್ಲು ನಮ್ಮ ಮಾವನ ಮಗಳು. ಆಮೇಲೆ ಪಲ್ಯ ಮಾಡಿದರು, ಅನ್ನ ಸಾಂಬಾರು ತಿಂದುಬಿಟ್ಟು ಬಂದ್ವಿ.
ಆಮೇಲೆ ಬೆಳಗಿನ ಜಾವ 4 ಗಂಟೆಗೆ ಮಲ್ಕೊಂಬಿಟ್ವಿ. ಊಟ ಎಲ್ಲ ಮಾಡಿಬಿಟ್ಟು ಬೆಳಗಿನ ಜಾವ 4 ಗಂಟೆಗೆ ಎದ್ದು ನಾವು ಅಲ್ಲಿಂದ ಬಿಟ್ಟಿದ್ದು. ಮತ್ತು ನಾವು ಶನಿವಾರ ಬೆಳಿಗ್ಗೆ 7 ಗಂಟೆ ಅಷ್ಟೊತ್ತಿಗೇನೋ ಮನೇಲಿದ್ವಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.